ಕಳೆದ 2 ವಾರಗಳಿಂದ ತಾವೆಲ್ಲ ಆಧ್ಯಾತ್ಮದ ಪುರಾಣವನ್ನು ಕೇಳಿದಿರಿ. ವೈದ್ಯನಾಗಿ ನಾನು ಇವತ್ತು 2 ಆರೋಗ್ಯದ ಪುರಾಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದ್ರಿ. ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ ಅಂತ. ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದು ಅಂತಂದ್ರೆ ಅದು ಆರೋಗ್ಯ ಸಂಪತ್ತು. ನನಗೆ 100 ಎಕರೆ ಜಮೀನು ಇರ್ಬೋದು, 1 ಮಣ ಬಂಗಾರ ಇರ್ಬೋದು, ಬ್ಯಾಂಕ್ ಒಳಗೆ 100 ಕೋಟಿ ರೊಕ್ಕ ಇರ್ಬೋದು. ಅದನ್ನು ನಾನು ಅನುಭವಿಸಬೇಕು ಮತ್ತು ಸಂತೋಷದಿಂದ ಜೀವನ ಕಳಿಬೇಕಪ್ಪ ಅಂತಂದ್ರೆ ನಾನು ಆರೋಗ್ಯವಂತನಾಗಿರಬೇಕಾಗ್ತದೆ. ದೇವರು ಎಲ್ಲರನ್ನ ಒಂದೇ ಥರನಾಗಿ ಹುಟ್ಟಿಸಿರ್ತಾನೆ. ಕೆಲವರು ಬಡವರ ಮನೆಯಲ್ಲಿ ಹುಡ್ತೀವಿ, ಕೆಲವರು ಶ್ರೀಮಂತರ ಮನೆಯಲ್ಲಿ ಹುಡ್ತೀವಿ. ಆದರೆ ದೇವರು ಕೊಟ್ಟಂಥ ಒಂದು ಆಸ್ತಿ ಯಾವುದಪ್ಪ ಅಂತಂದರೆ ಈ ದೇಹ. ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ನೋವು ಮತ್ತು ಸಂತೋಷವನ್ನು ಅನುಭವಿಸುವಂಥ ಯಾವುದಾದ್ರೂ ಒಂದು ಆಸ್ತಿ ಇದ್ದರೆ ಅದು ದೇಹ ಮಾತ್ರ, ಉಳಿದೆಲ್ಲವೂ ನಶ್ವರ ಅನ್ನೋದನ್ನು ನಾವು ಇವತ್ತು ಅರ್ಥಕೋಬೇಕಾಗ್ತದೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತಾ ಇರ್ತೀನಿ. ಆದರೆ ಕಳೆದ ಹಲವು ಕಾರ್ಯಕ್ರಮಗಳಲ್ಲಿ ಯಶವಂತ್ ಬಡಿಗೇರವರು ಹಾಡಿದಂಥ ಒಂದು ಹಾಡನ್ನು ನಾನು ಇವತ್ತು ನೆನೆಸ್ಬೇಕಾಗ್ತದೆ. ಏನೈತಿ ಜೀವನದೊಳಗೆ ಹೋಗೋದೈತಿ ಮಣ್ಣಾಗ, ಚಿಂತಿಲ್ಲದ ಕೂಡುವುದೈತಿ ಜಂತಿಲ್ಲದ ಮನೆಯೊಳಗಂತ. ಇವತ್ತು ನಾವು ನಮ್ಮ ದೇಹವನ್ನು ಆರೈಕೆ ಮಾಡಿದರೆ ಮಾತ್ರ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ. ಅದು ಇದರಲ್ಲಿ ಎರಡನ್ನು ನಾವು ಅರಿತುಕೋಬೇಕಾಗ್ತದೆ. ಒಂದು ಅಂತಂದರೆ, ಮೊದಲು ನಾವೆಲ್ಲ ಮಠಮಾನ್ಯಗಳಲ್ಲಿ ಪುರಾಣ ಪ್ರವಚನಗಳನ್ನು ಕೇಳ್ತಾ ಇದ್ದೀವಿ ಮತ್ತು ಅವರು ಹೇಳಿಕೊಡುವಂಥ ವೃತ್ತಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಆರೋಗ್ಯವಂತರಾಗಿದ್ದೀವಿ. ವಿಜ್ಞಾನದ ಯುಗದಲ್ಲಿ ಶಿಕ್ಷಣವಂತರಾದ ಮೇಲೆ ದೇವರ ಬಗೆಗಿನ ನಂಬಿಕೆ ಕಡಿಮೆ ಆದ ಹಾಗೆ ನಾವೆಲ್ಲ ವೃತ್ತಗಳ ಆಚರಣೆಯನ್ನು ಕಡಿಮೆ ಮಾಡಿದ್ದೀವಿ, ದೇವರ ಧ್ಯಾನ ಮಾಡೋದನ್ನು ಕಡಿಮೆ ಆದೀವಿ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ BP ಇರುವಂಥ ದೇಶ ಯಾವುದಪ್ಪ ಅಂತಂದ್ರೆ ಅದು ಭಾರತ ದೇಶ ಅನ್ನೋದನ್ನು ನಾವು ಇವತ್ತು ಅರ್ಥಕೋಬೇಕಾಗ್ತದೆ. ಯಾವ ಹಳ್ಳಿಯಲ್ಲಿ ಪರಮ ಪೂಜ್ಯರ ಪೂಜೆ ಮಾಡ್ತಾರೆ, ಪರಮ ಪೂಜ್ಯರು ಹೇಳಿಕೊಡುವಂತಹ ವಿಧಾನಗಳನ್ನು ಅಳವಡಿಸಿಕೊಂಡು ಬದುಕ್ತಿದ್ದಾರೆ, ಅವರೆಲ್ಲರೂ ಆರೋಗ್ಯವಂತರಾಗಿದ್ದಾರೆ. ನಾನು ವಿಜ್ಞಾನಿ ಅದೀನಿ, ನನಗೆ ಅಧಿಕಾರದ, ನನ್ನ ಹತ್ರ ಸಾಕಷ್ಟು ದುಡ್ಡದ ಅಂತ ಹೇಳಿ ಧ್ಯಾನ ಮಾಡೋದನ್ನು ಮರೆತು ದುಡ್ಡದಂತ ಹೇಳಿ ಏನು ರುಚಿ ಅನ್ನಿಸ್ತದನ್ನೆಲ್ಲ ಊಟ ಮಾಡ್ಕೊಂಡು ಬದುಕ್ತಿದ್ದಾರೆ. ಅಂಥವರೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಿದ್ದಾರೆ. ಅದಕ್ಕೆ ತಾವೆಲ್ಲರೂ ಪುಣ್ಯವಂತರು. ಈ ಒಂದು ಊರಲ್ಲಿ 2 ಮಠಗಳು ತಮ್ಮ ಸಂಸ್ಕಾರಕ್ಕಾಗಿ 2 ಮಠಗಳನ್ನು ಆ ದೇವರು ಕೊಟ್ಟಿದ್ದಾನೆ. ಒಂದು ಬೃಹನ್ ಮಠ, ಇನ್ನೊಂದು ರುದ್ರಮುನೀಶ್ವರ ಹಿರೇಮಠ. ಸಂಸ್ಕಾರ ಯಾಕೆ ಮುಖ್ಯ ಆಗ್ತದಪ್ಪ ಅಂತಂದರೆ, ಇವತ್ತು ಅನಕ್ಷರಸ್ಥರಿಂದ ನಮ್ಮ ದೇಶಕ್ಕೆ ಅನಾಹುತ ಇಲ್ಲ. ಯಾರು ಶಿಕ್ಷಣವಂತರಿದ್ದಾರೆ, ಯಾರು ಅಧಿಕಾರವನ್ನು ಹೊಂದಿದ್ದಾರೆ, ಅವರಿಂದ ಮಾತ್ರ ಈ ದೇಶಕ್ಕೆ ಅನಾಹುತವನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಅವರೆಲ್ಲರಲ್ಲಿಯೂ ಸಂಸ್ಕಾರ ಕಡಿಮೆ ಆಗಿದೆ. ಸಂಸ್ಕಾರ ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಸಂಸ್ಕಾರ ನನ್ನ ಊರಿನಿಂದ, ಶ್ರೀಮಠದ ಪರಮ ಪೂಜ್ಯರು ನೀಡುವಂಥ ಒಂದು ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡು ಬದುಕಿದಾಗ ನಾವು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಅರಿತುಕೋಬೇಕಾಗ್ತದೆ. ಭಾಳಷ್ಟು ತಾಯಂದಿರು ತಾವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಕುಟುಂಬದ ಆರೋಗ್ಯ ಎಲ್ಲಿದೆಪ್ಪ ಅಂತಂದ್ರೆ ಅದು ಅಡುಗೆ ಮನೆಯಲ್ಲಿದೆ. ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡಬೇಕು, ಏನು ನಮ್ಮ ಮಕ್ಕಳಿಗೆ ಊಟಕ್ಕೆ ಹಾಕಬೇಕು, ಏನು ನಮ್ಮ ಯಜಮಾನರಿಗೆ ಊಟಕ್ಕೆ ಹಾಕಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕಾಗ್ತದೆ. ಯಜಮಾನರು ದುಡಿದು ಹಣ ಸಂಪಾದನೆ ಮಾಡ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳಬೇಕಂತ ಹೇಳಿ ನಾವು ಅವ್ರ ಇಚ್ಛೆಗೆ ಬಿಟ್ಟೇವಪ್ಪ ಅಂತಂದ್ರೆ ರಾತ್ರಿ ಊಟಕ್ಕೆ ಯಾರೂ ಮನೆಗೆ ಬರೋಂಗಿಲ್ಲ. ಭಾಳಷ್ಟು ಜನ ಯುವಕರು ಇವತ್ತು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ, ಕಿಶದಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಆದಂಗೆ ಸಾಯಂಕಾಲ ಹೊರಗೆ ಹೊಂಟ್ರಂದ್ರೆ ನನಗೇನು ಊಟಕ್ಕೆ ಕಾಯಬೇಡ್ರಿ, ನಾ ಊಟಕ್ಕೆ ಬರೋಂಗಿಲ್ಲ, ರಾತ್ರಿ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ನಾವು ಸಣ್ಣವ್ರು ಇರಬೇಕಾದ್ರೆ ನಾನು ಮಾಗಣಿಗಿರಿ ಮಠಕ್ಕೆ ಬರ್ತಾಯಿದ್ದೆ. ಅಮಾಸಿಗೆ ಒಂದು ಸಲ ಬರ್ತಾಯಿದ್ದೆ. ಬಂದರೆ 2 ದಿವಸ ಇಲ್ಲಿದ್ದು ತದನಂತರ ಖಾನಾಪುರದ ಮಲ್ಲೇಶಪ್ಪ ಗೌಡ್ರ ಮನೆಯಾಗ 1 ದಿವಸ ಇದ್ದು ಚಬನೂರಿಗೆ ಹೋಗುವಂಥ ಒಂದು ಪ್ರವೃತ್ತಿ ಇತ್ತು. ಆವಾಗ ನಮಗೇನಾದರೂ ತಿನ್ನಬೇಕಂದ್ರೆ ಶ್ರೀಮಠದಲ್ಲಿರುವಂಥ ಒಂದು ಪ್ರಸಾದ ಸೇವನೆ ಮಾಡಬೇಕು, ಇಲ್ಲ ಊರು ಬಿಟ್ಟು ಇನ್ನೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಏನಾದರೂ ಒಂದು ಚಹಾ ಕುಡಿಬೇಕು, ಇಲ್ಲ ಒಂದು ಚೂಡ ತಿನ್ನಬೇಕು. ಅದು ಬಿಟ್ಟರೆ ಬೇರೆ ಏನೂ ಸಿಗ್ತಿರಲಿಲ್ಲ. ಆದರೆ ಇವತ್ತು ಪ್ರತಿ ಹಳ್ಳಿಯಲ್ಲಿ 4 ದಿಕ್ಕಿನಲ್ಲಿ
ಡಾಬಾ ಅನ್ನೋ ಒಂದು ಹೋಟೆಲ್ಗಳು ಪ್ರಾರಂಭ ಆಗಿದ್ದಾವೆ. ನಾವು ದುಡ್ಡು ಕೊಟ್ಟರೆ ನಮಗೇನು ಬೇಕು ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗೈತಿ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರವಿಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ. ಇದರ ಅರ್ಥ ನಾವು ನಾಲಿಗೆಯ ರುಚಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ಆರೋಗ್ಯಕ್ಕೆ ಏನು ಉತ್ತಮವಾದ ಅದನ್ನು ಊಟ ಮಾಡಿದೆವು ಅಂದ್ರೆ ಆರೋಗ್ಯವಂತರಾಗಿ ಇರ್ತೇವೆ. ಅದು ಬಿಟ್ಟು ನಾಲಿಗೆ ಕೇಳೋದನ್ನು ನಾವು ಊಟ ಮಾಡ್ಕೊತ ಹೋದೆವು ಅಂದ್ರೆ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತೀವಿ. ಅದಕ್ಕೆ ಆರೋಗ್ಯವಂತ ಅಡುಗೆಯನ್ನು ನಾವು ಮಾಡಬೇಕಾಗ್ತದೆ. ಹಳಿದನ್ನು ಮರಿಬಾರ್ದು. ಯಾಕಂದರೆ ಹಿಂದೆ ಸಕ್ಕರೆನೂ ಇರಲಿಲ್ಲ, ಬಿ ಪಿನೂ ಇರಲಿಲ್ಲ, ಕ್ಯಾನ್ಸರು ಇರಲಿಲ್ಲ. ಇದು ಯಾರಿಗೆ ಇತ್ತಪ್ಪ ಅಂತಂದರೆ ಯಾರು ರಾಜ ಮಹಾರಾಜರಿದ್ದರು, ಯಾರು ಶ್ರೀಮಂತರಿದ್ದರು ಅವ್ರಿಗೆ ಮಾತ್ರ ಇಂಥ ಕಾಯಿಲೆಗಳಿದ್ದು. ಇದಕ್ಕೆ ಏನು ಕರೀತಾ ಇದ್ದಾರೆ ಅಂದರೆ ರಾಜ ಕಾಯಿಲೆಗಳಂತ. ಅವೆಲ್ಲ ಕಾಯಿಲೆಗಳು ಇವತ್ತು ಸಾಮಾನ್ಯ ಮನುಷ್ಯನಿಗೆ ಒದಗಿದೆಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು ಸಹ ರಾಜ ಮಹಾರಾಜರ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ನಾವೆಲ್ಲ ಬೆವರು ಸುರಿಸೋದನ್ನು ಮರ್ತಿದ್ದೀವಿ. ಅದಕ್ಕೆ ಇವತ್ತೆಲ್ಲದಕ್ಕೂ ಒಂದು ಮಷಿನ್ ಬಂದದ, ಎಲ್ಲದಕ್ಕೂ ಒಂದು ಮಷಿನ್ ಬಂದದ. ಆ ಮಷಿನನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕೆಲಸವನ್ನು ನಾವು ಸರಳ ಮಾಡ್ಕೊಂಡಿದ್ದೀವಿ ಹೊರತಾಗಿ ಬೆವರು ಸುರಿಸಿ ಮೈಯಲ್ಲಿರುವಂಥ ಜಿಡ್ಡನ್ನು ಹೊರಗೆ ತರೆಯುವಂಥ ಕೆಲಸ ನಾವೆಲ್ಲರೂ ಮರ್ತಿದ್ದೀವಿ. ಯಾರು ದಿನದ 2 ಗಂಟೆಗಳ ಕಾಲ ಬೆವರು ಸುರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅವರೆಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಯಾರು ಬೆವರು ಸುರಿಸೋದನ್ನು ಮರೆತು ಎ ಸಿಯಲ್ಲಿ ಕುಂತು ಕೆಲಸ ಮಾಡ್ತೀವಿ ಅವರೆಲ್ಲರೂ ನಾವು ಅನಾರೋಗ್ಯ ಪೀಡಿತರಾಗ್ತಾಯಿದ್ದೀವಿ. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಖ್ಯಾತ ಹೃದ್ರೋಗ ತಜ್ಞರು, ಅವರೊಂದು ಮಾತು ಹೇಳ್ತಾರೆ, ಡಾಕ್ಟ್ರು ಹೇಳೋಕ್ಕಿಂತ ಮೊದಲೇ ನಾವು ವಾಕಿಂಗ್ ಚಾಲೂ ಮಾಡ್ಬೇಕಂತ. ಗಂಡ ಹೆಂಡತಿ ಕೂಡಿ ಮುಂಜಾನೆ ಎದ್ದು ವಾಕಿಂಗ್ ಹೊಂಟೇವಂದ್ರೆ ಅದಕ್ಕೆ ಡಾರ್ಲಿಂಗ್ ವಾಕ್ ಅಂತಾರೆ. ಮತ್ತು ಬಿ ಪಿ ಶುಗರ್ ಬಂದ ಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಅವರು ವಾರ್ನಿಂಗ್ ಮಾಡಿಲ್ಲ, ನೀವು ವಾಕಿಂಗ್ ಮಾಡಿಲ್ಲ ಅಂದರೆ ನೀವು 1 ವರ್ಷ 2 ವರ್ಷನಾಗ ಹೋಗ್ತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ವಾರ್ನಿಂಗ್ ವಾಕ್ ಆಗ್ತದೆ. ಅದಕ್ಕೆ ವಾರ್ನಿಂಗ್ ಬರೋಕ್ಕಿಂತ ಮೊದಲನೇ ನಾವು ಏನಾದರೂ ಒಂದು ಕೆಲಸ ಮಾಡಿ ಬೆವರು ಸುರಿಸುವಂಥ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಭಾಳಷ್ಟು ಹಳ್ಳಿಗಳಲ್ಲಿ ಇವತ್ತು ಆಹಾರ ಪದ್ಧತಿ ಭಾಳಷ್ಟು ಬದಲಾವಣೆ ಆಗ್ತಾಯಿದೆ. ನಮ್ಮ ಬಾಲ್ಯದಲ್ಲಿ ನಾವೇನು ಕಾಣ್ತಿದ್ದೆವು ಅಂತಂದ್ರೆ ನಮ್ಮ ಹೊಲದಾಗನೇ ಎಲ್ಲನೂ ಬೆಳೀತಿದ್ದೆವು. ನಮ್ಮ ಮನೆಗೆ ಏನು ಬೇಕನ್ನೋದು ಎಲ್ಲ ಕಿರಾಣಿ ಆಯ್ತು, ಗೋಧಿ ಆಯ್ತು, ಜೋಳ ಆಯ್ತು, ಕಡಲೆ ಆಯ್ತು, ಶೇಂಗಾ ಆಯ್ತು, ನಮಗೇನು ಬೇಕನ್ನೋದು ನಮ್ಮ ಹೊಲದಲ್ಲಿ ಬೆಳೆದು ಅದನ್ನೇ ನಾವು ಊಟ ಮಾಡ್ತಿದ್ದೀವಿ. ಇವತ್ತು 100 ಕೂರಿಗೆ ಆಸ್ತಿ ಅದಂದ್ರೂ 100 ಕೂರಿಗೆ ಹತ್ತಿ ಬಿತ್ತೇವಿ, ಇಲ್ಲ ಅಥವಾ ತೊಗರಿ ಬಿತ್ತೇವಿ, ಅದನ್ನು ಹೋಗಿ ಮಾರಾಟ ಮಾಡ್ತೇವೆ. ನಮ್ಮ ಮನೆಗೆ ಏನು ಬೇಕು ಅನ್ನೋದನ್ನು ಅಂಗಡಿಯಿಂದ ಕೊಂಡ್ಕೊಂಡ್ಬಂದು ನಾವು ತಿಂತೀವಿ. ನಾವು ಹೆಂಗೆ ಮಾಲ್ ಹೆಚ್ಚು ಬರಲಿ, ಬೆಲೆ ಅದಕ್ಕೆ ಹೆಚ್ಚು ಸಿಗಲಿ ಅಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ. ನಮ್ಮ ಊಟಕ್ಕೆ ಸಿಗುವಂಥ ಸಾಮಗ್ರಿಗಳಿಗೂ ಸಹ ಬೇರೊಬ್ಬ ರೈತ ಆ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬಳಸ್ತಾನೆ. ಅದರಿಂದ ನಮ್ಮೆಲ್ಲರಿಗೆ ಅನಾರೋಗ್ಯ ಬರ್ತದೆ. ಅದಕ್ಕೆ ಹಳ್ಳಿಯಲ್ಲಿರುವಂಥ ರೈತರು ಮತ್ತೆ ಹಳೆಯ ಪದ್ಧತಿಯನ್ನು ಅಳವಡಿಸಿಕೊಂಡು ನಮ್ಮ ಆಹಾರವನ್ನು ನಮ್ಮ ಹೊಲದಲ್ಲೇ ನಾವು ತಯಾರಿ ಮಾಡ್ಕೋಬೇಕು. ಹೈನುಗಾರಿಕೆಗೆ ಒಂದು ಒತ್ತನ್ನು ನೀಡಿ ನಮ್ಮ ಮನೆಗೆ ಬೇಕಾಗುವಂಥ ಹಾಲ ಮತ್ತು ಮೊಸರನ್ನು ನಮ್ಮ ಮನೆಯಲ್ಲಿ ನಾವು ತಯಾರು ಮಾಡ್ಕೊಂಡೇವು ಅಂತಂದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಇವತ್ತು ನಾನು ಒತ್ತಿ ಹೇಳಬೇಕಾಗ್ತದೆ. ಮತ್ತು ಆಹಾರದಲ್ಲಿ ಏನು ಬದಲಾವಣೆ ಆಗೈತಿ ಮತ್ತು ಮುಂದೆ ನಾವು ಎಲ್ಲಿ ಹೊಂಟೇವು ಅನ್ನೋದನ್ನು ಒಂದು ಸಣ್ಣ ಕವಿ ಒಂದು ಕವನದಲ್ಲಿ ಹೇಳ್ತಾನೆ. ಇದನ್ನು ಎಲ್ಲ ಕಡೆ ನಾನು ಹೇಳ್ತಿರ್ತೀನಿ. ಅದಕ್ಕೆ ಇಲ್ಲಿ ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬೇಕಂತ ಹೇಳಿ, ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು ಅಂತ. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಾಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅಂತ. ಅದಕ್ಕೆ ಸರ್ಕಾರ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡಕತ್ತದ ಅನ್ನಭಾಗ್ಯದ ರೂಪದಲ್ಲಿ. ಅಕ್ಕಿ ಅಡುಗೆ ಮಾಡೋದು ಭಾಳ ಸರಳದ. ಮುಂಜಾನೆ ಅಂದ್ಕೊಳ್ಳೆ ಚಿತ್ರಾನ್ನ, ಮಧ್ಯಾಹ್ನ ಅಂದ್ಕೊಳ್ಳೆ ಮಸಾಲೆಯನ್ನು, ರಾತ್ರಿ ಅಂದ್ಕೊಳ್ಳೆ ಮೊಸರನ್ನ ಅಂಥೇಳಿ ಬರೀ ಅನ್ನ ತಿನ್ಕೊತ ಹೋದೆವು ಅಂತಂದರೆ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತೀವಿ. ಅದಕ್ಕೆ ಮೊದಲು ಏನಿತ್ತು ರೊಟ್ಟಿ, ಅದು ಭಾಳ ಗಟ್ಟಿ ಜೋಳದ ರೊಟ್ಟಿಯನ್ನು ಊಟ ಮಾಡಬೇಕು. ಕಾಯಿ ಪಲ್ಯವನ್ನು ಜಾಸ್ತಿ ಊಟ ಮಾಡಿ ನಾವು ಆರೋಗ್ಯವಂತರಾಗಿರೋಣ ಅನ್ನೋ ಒಂದು ಮಾತನ್ನು ಹೇಳಿ, ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ದುಶ್ಚಟಗಳಿಗೆ ಪಾಲಾಗ್ತಿರುವಂಥ ಯುವಕರನ್ನು ನಾವು ಕಾಣ್ತಾ ಇರ್ತೀವಿ. ಅಂಥವರೆಲ್ಲರೂ ಇಂತಹ ಶ್ರೀಮಠದಲ್ಲಿ ನಡೆಯುವಂಥ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು. ಅವರೆಲ್ಲ ಈ ದುಶ್ಚಟಗಳಿಂದ ದೂರ ಆಗಬೇಕು ಮತ್ತು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತಾವೂ ಸಹ ಮುಂದಾಗಬೇಕು ಅನ್ನೋ ಒಂದು ಮಾತನ್ನು ಹೇಳಿ, ಇಂಥ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ
ಶ್ರೀಮಠದ ಪರಮ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ಇರಿಸಿದಂಥ ಈರ್ವರ ಪರಮ ಪೂಜ್ಯರ ಪಾದಕಮಲರಿಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಆರೋಗ್ಯವೇ ಭಾಗ್ಯ ತಮ್ಮ ನುಡಿಸೇವೆಯನ್ನು ನೀಡಿದ ಡಾಕ್ಟರ್ ಪ್ರಭು ಡಾಕ್ಟರ್ವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕವಾಗಿ ತಿಳಿಸಿ ನಾಳಿನ ದಾಸೋಗದ ಸೇವೆಯನ್ನು